ಶರೀಫರ ಚಾಟಿ ಸಂಚಿಕೆ 20 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ. ನಮ್ಮ ಜೊತೆಗಿದ್ದಾರೆ ಸಾಮಾಜಿಕ ಹೋರಾಟಗಾರರು ಜೊತೆಗೆ ಆರ್ಟಿಐ ಕಾರ್ಯಕರ್ತರಾದಂತಹ ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗಾಗಲೇ ನಾವು ಹಿಂದಿನ ಸಂಚಿಕೆಯಲ್ಲಿ ಕೂಡ ಒಂದು 30% ಬಗ್ಗೆ ಮಾತಾಡಿದ್ದೋ. ಬರುವಂತಹ ಕಮ್ಯುನಿಟಿಗಳಿಂದ 30% ಬಡವರಿಗೆ ಹೋಗಬೇಕು, ಮೆಡಿಕಲ್ ಇರ್ಬೋದು, ಎಜುಕೇಶನ್ ಇರ್ಬೋದು ಅಂತ. ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ವಿ. ಈ ಜೊತೆಗೆ ಈ ಬರುವಂತ ಹಣಗಳು ಬೇರೆ ಕಡೆ ಮಿಸ್ಯೂಸ್ ಗಳಾಗುತ್ತೆ ಅನ್ನೋದು ಒಂದಷ್ಟು ಚರ್ಚೆಗಳಿದೆ. ಸೊ ಏನ್ ಸರ್, ಏನ್ ನಡೀತಾ ಇದೆ ಹಾಗಾದ್ರೆ ಒಳಗಡೆ ಅಂತ? ಮೇಡಮ್, ಸುಮಾರು ಅಲ್ಹಮ್ದುಲಿಲ್ಲಾ ಎಲ್ಲ ಹೇಳಕ್ಕೆ ಒಂದೇ ಎಪಿಸೋಡ್ ನಲ್ಲಿ ಆಗಲ್ಲ. ಸುಮಾರು ಎಪಿಸೋಡ್ ತಗೋಬೇಕ. ವರ್ಷ ಎಲ್ಲ ತೋರಿಸಿದ್ರು ಕಡಿಮೆನೆ ಇವ್ರಿಗೆ. ಇವ್ರ ದಾಖಲೆ ಹಂಗಿದೆ. ಇವ್ರದ್ದು ದಾಖಲೆ ನಾನ್ ಹೇಳಲ್ಲ, ನಾವು ಸುಮಾರು ವರ್ಷದಿಂದ ಕಲೆಕ್ಟ್ ಮಾಡಿರೋದು ದಾಖಲೆ. ಇದೆಲ್ಲ ನಾವು ತೋರಿಸ್ಕೊಡ್ಬೇಕು, ರಿವೀಲ್ ಮಾಡಬೇಕು ಅಂದ್ರೆ ಒಂದೆರಡು ಎಪಿಸೋಡ್ ನಲ್ಲಿ ಆಗಲ್ಲ. ಅಂದ್ರೆ ತೋರಿಸ್ತೀನಿ, ಚಾನ್ಸ್ ಇದೆ, ಎಲ್ಲ ತೋರಿಸ್ತೀನಿ. ಅಂದ್ರೆ ಲಾಸ್ಟ್ ನಲ್ಲಿ ನಾನು ರಿಸಲ್ಟ್ ಅಂತ ಹೇಳಕ್ ಹೋಗಲ್ಲ. ಬಟ್ ಇವಾಗ ಮೈಸೂರಿನಲ್ಲಿ ಫೇಮಸ್ ಆಗೈತೆ ಮೂಡಾ ಸ್ಕ್ಯಾಮ್. ತುಂಬಾ ಚರ್ಚೆ ಆಗ್ತಾ ಇದೆ. ಚರ್ಚೆ ಇಲ್ಲ, ಎವ್ರಿವನ್ ಇಸ್ ಫೇಸಿಂಗ್ ಮ್ಯೂಸಿಕ್. ನಾನು ಹೇಳ್ತೀನಿ, ನನಗೆ ಗೊತ್ತಿರದಂಗೆ ಪೇಪರ್ ತೋರಿಸ್ತಾರದು ಮಾತು. ಐ ಆಮ್ ನಾಟ್ ದಿ ಜಡ್ಜ್, ಐ ಆಮ್ ನಾಟ್ ಜಡ್ಜಿಂಗ್ ಇಟ್. ನಾನು ಅಥಾರಿಟಿ ಇಲ್ಲ. ಅದು ಇದರಿಂದ ಬಿಗ್ ಇಶ್ಯೂ. ಆಚೆ ಬಂದ್ರೆ ಆಚೆ ಬಂದ್ರೆ ಇದೊಂದು ರೀತಿಯಾಗಿ ಬೇರೆ ಬೇರೆ ಹಗರಣಗಳು ಹಗರಣ ಏನಿದೆ ಇದನ್ನೆಲ್ಲ ಆಚೆ ದಟ್ಟಿ. ಯಾಕಿದು ನಾನು ಹೇಳಕ್ಕೆ ಇಷ್ಟ ಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಜನಕ್ಕೆ ಇದರಿಂದ ಜಾಸ್ತಿ ಇವಾಗ ಗಂಟ ನಾನು ಹೇಳಿರೋದು ಮಾತು ಯಾರಿಗೂ ಮುಟ್ತಾ ಇಲ್ಲ. ಇಲ್ಲಿ ದಯವಿಟ್ಟು ಸ್ವಲ್ಪ ಸೀರಿಯಸ್ ನೋಟ್ ನಲ್ಲಿ ಹೋಗ್ಲಿ. ಅದರ್ವೈಸ್ ಯು ಹ್ಯಾಂಗ್ ಮೀ, ಪನಿಷ್ ಮೀ. ಮೇಡಮ್, ಹಿಂಗ್ ಬಂದು ನನ್ಗೆ ಬಯಲ್ ಮಾಡೋದು ನನಗೆ ಚೆನ್ನಾಗಿ ಕಾಣಿಸಲ್ಲ ಮೇಡಮ್. They are strong, they are standing as a rock. ಕಲ್ಲು ನಿಂತ್ಕೊಂಡಂಗೆ ನಿಂತ್ಕೊಂಡ್ಬಿಟ್ಟವ್ರೆ. ಏನು ಕೇಳ್ದಂಗೆ, ಏನ್ ಬಂಬಡಿ ಹೊಡಿತೀಯ ಹೊಡಿ, ಕೇಳಲ್ಲ, ನಾವು ಜಗ್ಗಲ್ಲ. ಅದ್ ಮಾಡಾದ್ಮೇಲೆನೆ ಇದೆಲ್ಲ ನಾವು ಹೇಳಕ್ ನಾನು ಪ್ರಯತ್ನ ಮಾಡ್ತಾ ಇಲ್ಲ. ಇವಾಗ ಡೂರ್ ಡೈಗೆ ನೀವು ತಗೊಂಡ್ ಬಂದ್ಬಿಟ್ಟಿದ್ದೀರಿ. ನನಗೆ ಇದು ವಾರ್ ಇಲ್ಲ, ಇದು ಪಬ್ಲಿಕ್ ಇಂಟ್ರೆಸ್ಟ್. ಇದು ನಿಮ್ ಸ್ವಂತ ಆಸ್ತಿಗಳು ಇಲ್ಲ. ಇದು ಕೇಳಿ ಮೇಡಮ್, ಯಾರೋ ದಾನ ಮಾಡಿರೋ ಟೈಮ್ನಲ್ಲಿ ವಾಹಿಬ್ ನಾಮಾ ಅಂತ ಒಂದು ಅಗ್ರಿಮೆಂಟ್ ಆಗಿರ್ತದೆ. ನಮ್ ಇದ್ನಲ್ಲಿ ವಾಹಿಬ್ ನಾಮಾ ಅಂತೀರಿ, ಒಂದ್ ವಾಹಿಬ್ ನಾಮಾ ಇರಲ್ಲ ನಿಮ್ಮ ಹತ್ರ. ಯಾರ್ದು ಇಶ್ಯೂ ಮೇಲೆ ಹೇಳ್ತಾ ಇದ್ದೀನಿ ಅಂದ್ರೆ, ಮುಸ್ಲಿಂ ಬಾಯ್ಸ್ ಆರ್ಫನೇಜ್ ಮೇಲೆ ಹೇಳ್ತಾ ಇದ್ದೀನಿ. ಕೇಳ್ತೀನಿ, ವಾಹಿಬ್ ನಾಮಾ ಕೊಡ್ರಿ ನಿಮ್ದು ಅಂತ. ನಮ್ಮ ಹತ್ರ ವಾಹಿಬ್ ನಾಮಾಗಳು ಇಲ್ಲ ಅಂತ ಬರ್ತ್ ಕೊಟ್ಬಿಡ್ತಾರ. ಯಾರ ಆಸ್ತಿ ಮೇಲೆ ನೀವು ಕೂತಿದ್ದೀರಿ? ಒಂದ್ ಕ್ವಶನ್ ಬರ್ತದೆ ಇಲ್ಲ ಇದು? ವಾಹಿಬ್ ನಾಮಾ ಇಲ್ದಂಗ್ ನೀವು ಯಾರ ಮಾಲ್ ನೀವು ಹಿಡ್ಕೊಂಡು ಕೂತಿದ್ದೀರಿ? ಮೇಡಮ್, ಇದೆಲ್ಲ ನೋಡಕ್ ಹೋದ್ರೆ ಇವಾಗ ಅದೇ ಹೇಳಕ್ ಇಷ್ಟ ಪಡಬಾರ್ದು. ಆ 40 ಅಮೆಂಡ್ಮೆಂಟ್ಸ್ ಬರ್ತಾ ಇದೆ ನೋಡಿ, ಅದರ ಮೇಲೆ ನಾನು ಮುಟ್ಟಲ್ಲ. ಬಟ್ ನಿಮ್ ರಾಂಗ್ ಡೂಯಿಂಗ್ಸ್ ನಲ್ಲಿನೇ ಏನೋ ಬರ್ತಾ ಇರೋದಿಲ್ಲ. ಒಂದು ಉದಾಹರಣೆ ಕೊಡ್ಬಿಡ್ತೀನಿ, ಇದು ಫ್ಯಾಕ್ಟ್ಸ್. ಇದು ನಾನು ಕೇಳ್ತೀನಿ ಆಫೀಸರ್ಗೆ, ಯಾವಾಗ ಇವ್ರ ಹತ್ರ ವಾಹಿಬ್ ನಾಮಾಗಳು ಇಲ್ಲ, ಯಾರ ಅಪ್ಪಂದು, ಇದೇ ಭಾಷೆ ನಂದು ಆನ್ ರೆಕಾರ್ಡ್ ಬಂದು ಹೇಳ್ತಾ ಇದ್ದೀನಿ, ಯಾರ ಅಪ್ಪಂದು ಆಸ್ತಿ ಮೇಲೆ ಇವ್ರು ಕೂತವ್ರೆ. ಆಫೀಸರ್ ಉತ್ತರ ಕೊಡಲ್ಲ. 2017 ನಲ್ಲಿ ಫಾರಂ ನಂಬರ್ 42 ಮಾಡಿಸ್ಬೇಕಾಗಿರ್ತದೆ ನೀವು. ಬೆಂಗಳೂರು ಬೋರ್ಡ್ ಆಫ್ ಔಖಾಫ್ ವಾಹಿಬ್ ನಾಮಾ ಆದ್ರೆ ಸೆಕೆಂಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನಿಮ್ದು. ನಿಮ್ ಆಸ್ತಿಗಳು ಎಷ್ಟಿದೆ ನಿಮ್ ಕಂಟ್ರೋಲ್ ನಲ್ಲಿ, ಬೆಂಗಳೂರಿನಲ್ಲಿ ತಕೊಂಡೋಗಿ ನೀವು ಇಷ್ಟ ಆಸ್ತಿ ಇದೆ ನಮ್ ಕಂಟ್ರೋಲ್ ನಲ್ಲಿ ನೀವು ತೋರಿಸ್ಬೇಕು. ಮೇಡಮ್, ಏನಂತ ಹೇಳೋಣ? ವಾಟ್ ಈಸ್ ದಿ ರೀಸನ್? ಇವಾಗ ಸೆಕೆಂಡ್ ಕ್ವಶನ್, ವಾಟ್ ಈಸ್ ದಿ ರೀಸನ್ ಟಿಲ್ ನೌ 7 ವರ್ಷ ಆದ್ಮೇಲೆ ನೀವು ಫಾರಂ ನಂಬರ್ 42 ಮಾಡಿಸ್ಕೊಳ್ಳಿಲ್ಲ?
ವಾಟ್ ಆರ್ ಯುವರ್ ಇಂಟೆನ್ಷನ್ಸ್, ವಾಟ್ ಆರ್ ಯು ಹೈಡಿಂಗ್, ಏನ್ ಮುಚ್ಕೊಂಡಿದ್ದೀರಿ ನೀವು, ಮುಚ್ಚಿಡಕ್ಕೆ ಏನ್ ಟ್ರೈ ಮಾಡ್ತಾ ಇದ್ದೀರಿ. ಈಗ ಇದಕ್ಕೆ ಮುಂದೆ ಏನ್ ಮಾಡ್ಬೇಕು ಅಂತ ಸರ್? ಎಷ್ಟ್ ಹೇಳಿದ್ರು ಜಗ್ತಾ ಇಲ್ಲ, ಬಗ್ತಾ ಇಲ್ಲ, ಹೇಳಿ 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 ಹೋರಾಡಿ 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 ಎವ್ರಿ ರಾಂಗ್ ಡೂಯಿಂಗ್ ನೋಡಿ ಮೇಡಮ್ ನಮ್ಗೆ ತೋರಿಸ್ಬಿಟ್ಟವ್ರೆ ಎಲ್ಲಾ ಕಾಯಿಲೆಗೆ ಔಷಧಿ ಇದೆ ಅಂತ. ಹೌದು. ನಮ್ ಪ್ರಾಫಿಟ್ ಹೇಳ್ಬಿಟ್ಟವ್ರೆ, ಹುಡುಕ್ಬೇಕು ಅಷ್ಟೇ. ಹುಡುಕ್ತಾ ಇದೀವಿ, ಹುಡುಕ ಕೆಲಸ ಮಾಡ್ತಾ ಇದ್ದೀವಿ. ಆ ಹುಡುಕ್ತಾ ಇರೋದು ಟೈಮ್ನಲ್ಲಿ ಈ ಮುಸ್ಲಿಂ ಬಾಯ್ಸ್ ಆರ್ಫನೇಜ್ಗೆ ಸಂಬಂಧಪಟ್ಟಿದ್ದು ಒಂದು ಇಶ್ಯೂ ಬರ್ತದೆ. ವಕ್ಫ್ ಬೋರ್ಡ್ ಆಫೀಸ್ ಹಿಂದ್ಗಡೆ ಐಡೆಂಟಿಫೈ ಮಾಡಬಾರ್ದಾಗಿತ್ತು, ಇವಾಗ ಸೀರಿಯಸ್ ನೋಟ್ ಆಗಿ ಹೇಳ್ಬಿಡ್ತೀನಿ. ವಕ್ಫ್ ಬೋರ್ಡ್ ಆಫೀಸ್ ಹಿಂದ್ಗಡೆ 6000 ಸ್ಕ್ವೇರ್ ಮೀಟರ್ಸ್ ಆಫ್ ಲ್ಯಾಂಡ್ ಇದೆ ಅಂತ ಹೇಳ್ಬಿಟ್ಟು ಇವರು ಪಬ್ಲಿಷ್ ಮಾಡ್ತಾರೆ ಪೇಪರ್ ನಲ್ಲಿ. ಯಾತಿಗೆ? ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂತ 6000 ಸ್ಕ್ವೇರ್ ಮೀಟರ್ಸ್ ಆಫ್ ಲ್ಯಾಂಡ್. ನಾನು ಕೇಳ್ತೀನಿ, ಫಸ್ಟ್ ಕೇಳ್ತೀನಿ ಏನ್ರಿ ಮಾಡ್ತಾ ಇದ್ರಿ, ಹಿಂಗೆ ಮಾಡ್ತಾ ಇದ್ದೀರಾ ಅಂತ. ಅಲ್ಲಿ ನನಗೆ ಉತ್ತರ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂತ ಹೇಳಲ್ಲ, ಬಿಲ್ಡಿಂಗ್ ಮಾಡ್ತಾ ಇದ್ದೀವಿ ಅಂತ. ನೋಡಿ ಹೆಂಗಿದೆ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬಿಲ್ಡಿಂಗ್ ಬಿಲ್ಡಿಂಗ್ ಅಂತ. ಅವಾಗ ನಾನು ಹೇಳ್ಬಿಟ್ಟು ಬರ್ತೀನಿ, ಎಜುಕೇಶನಲ್ ಪರ್ಪಸ್ಸು ಗೆಜೆಟ್ ನಲ್ಲಿ ಇರೋದು ನೋಡ್ಕೊಳ್ಳಿ, ಇದು ಇಲ್ಲಿ ಎಜುಕೇಶನ್ನೇ ಬರಬೇಕು. ಇದು ಬಿಟ್ರೆ ನಿಮ್ಮ ಆದಾಯ ಕಂಪನಿ ನಾನು ಮಾಡಕ್ ಕೊಡಲ್ಲ. ಆದಾಯ ಕಂಪನಿ ಇಲ್ಲ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಯಾರೋ ದಾನ ಮಾಡ್ಬಿಟ್ಟು ವಾಹಿಬ್ ನಾಮನಲ್ಲಿ ನಾನು ನಿಮ್ಗೆ ಅದೇ ಹೇಳಿದ್ದು, ಅಲ್ಲವರು ಅವ್ರ ಇಚ್ಛಾ ಬರ್ದಿರ್ತಾರೆ. ಇದು ನಮ್ ಸಮುದಾಯಕ್ಕೆ ಬೇರೆ ಎಜುಕೇಶನ್ಗೆ ಸೋರ್ಸ್ ಆಫ್ ಇನ್ಕಮ್ ಇಂದ ಎಜುಕೇಶನ್ಗೆ, ಆಮೇಲೆ ಪ್ರೇಯರ್ ಹಾಲ್ಗೆ, ಆಮೇಲೆ ಎರಡನೇದು ಹೆಲ್ತ್ ಪ್ಲಾನ್ಗೆ ಯೂಟಿಲೈಸ್ ಆಗ್ಬೇಕು. ಅಲ್ಲಿ ಎಲ್ಲೂ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂತ ಆಗಲ್ಲ ಅಂತ ಇಲ್ಲ. ಅಲ್ಲಿ ನೀವು ಅದೆಲ್ಲ ಮುಚ್ಚಾಕ್ಬಿಟ್ಟಿದ್ರಿ ನೋಡಿ ಮೇಡಮ್. ಆ ಇಂಟೆನ್ಷನ್ಸ್ ನೋಡ್ಕೊಳ್ಳಿ. ನನ್ಗೆ ನೀವು ಆ ವಾಹಿದ್ ನಾಮ ಕೊಟ್ಬಿಟ್ರೆ ನಾನು ತಿಳ್ಕೊಂತೀನಿ. ವಾಹಿದ್ ನಾಮ ಕೊಳ್ಳೇ ಇಲ್ಲ ಅಂದ್ರೆ ಇವನ್ ಏನ್ ತಿಳ್ಕೊಂತಾನ, ಹೆಂಗಿದೆ, ಮುಚ್ಚಾಕ್ಬಿಡೋಣ. ಇಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಸ್ಟಾರ್ಟ್ ಮಾಡಲಿಲ್ಲ. ಇಲ್ಲಿ ಕೇಳಿ ಹೇಳ್ತೀನಿ ಏನಾಗ್ತದೆ ಅಂದ್ರೆ, ನಾನು ಹೋಗಿ ಕೇಳಾದ್ಮೇಲೆ ಅಬ್ಜೆಕ್ಷನ್ಸ್ ಹಾಕ್ತೀನಿ. ಅಬ್ಜೆಕ್ಷನ್ಸ್ ಹಾಕ್ತೀನಿ. 25 27 ಸೆಕ್ರೆಟರಿಯೇಟ್ಗೂ ಕೊಡ್ತೀನಿ, ಬೆಂಗಳೂರು ಬೋರ್ಡ್ ಆಫ್ ಔಕಾಫ್ಗೂ ಕೊಡ್ತೀವಿ, ಇಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೂ ಕೊಡ್ತೀವಿ. ಇವ್ರು ಮುಚ್ಕೊಂಡು ಯಾಮರ್ಸ್ತಾ ಇರೋದು ನಾವು ಬಿಚ್ ಮಾಡಿರ್ತೀವಿ, ನಾವು ರಿವೀಲ್ ಮಾಡ್ತೀವಿ. ಡಾಕ್ಯುಮೆಂಟ್ಸ್ ತಗೊಂಡಿದ್ದೆ ನೋಡಿ, ಇವರೆಲ್ಲರೂ ಹಿಂಗ್ ಮಾಡ್ತಾವ್ರೆ, ಹಿಂಗ್ ಮಾಡ್ತಾವ್ರೆ, ಇದು ಎಜುಕೇಶನಲ್ ಪರ್ಪಸ್ಗೆ ಆಗ್ಬೇಕಾಗಿರೋದು ಅಂತ ಹೇಳ್ಬಿಟ್ಟು ಬರ್ಕೊಡ್ತೀವಿ. ಅದು ಹೋಗಿ ಏನೇನೋ ನಡೆದಿ ಸದ್ಯಕ್ಕೆ ಇವಾಗ ಸ್ಟ್ಯಾಂಡ್ ಬೈ, ನಾಟ್ ಕ್ಲೋಸ್ಡ್, ಆಗಿಲ್ಲ, ಜಸ್ಟ್ ಸ್ಟ್ಯಾಂಡ್ ಬೈ, ಮಧ್ಯಕ್ಕೆ ನಿಲ್ಲಿಸಿದ್ದಾರೆ, ಅರ್ಧಕ್ಕೆ ಇಲ್ಲ. ಏನ್ ಹೇಳ್ತೀರಿ ಇವಾಗ, ವೆನ್ ಮಿಲ್ಕ್ ಈಸ್ ಬಾಯ್ಲಿಂಗ್, ಮಿಲ್ಕ್ ಮೀನ್ಸ್ ಹಾಲು, ಹಾಲು ಯಾವಾಗ ಹೀಟ್ ಆಗ್ತಾ ಇರ್ತದೆ, ನೀರ್ ಹೊಡಿತೀವಿಲ್ಲ, ಹಂಗೆ ಜಾಸ್ತಿ ಎಗರ್ತಾವ್ ನೀವನು, ಎಲ್ಲೆಲ್ಲ ಬರೀ ಬಿಟ್ಟವನೆ, ತಡೆ ಹಿಡಿದವ್ರೆ, ಕ್ಲೋಸ್ ಮಾಡ್ಲಿಲ್ಲ. ಅದೇ ಹೇಳ್ತಾ ಇರೋದು ಇವಾಗ, ಇದು ಕ್ಲೋಸ್ ಆಗ್ಬೇಕು. ಇದು ಕ್ಲೋಸ್ ಆಗಕ್ಕೆ ನಾನು ಏನ್ ಮಾಡ್ತೀನಿ, ಇವ್ರದ್ದು ಏನೇನೋ ಇನ್ಫಾರ್ಮೇಶನ್ ಕೇಳಕ್ ಹೋಗ್ತೀನಿ. ಅದರ ಮಧ್ಯ ಇದೆಲ್ಲ ಒಂದ್ 3-4 ತಿಂಗಳಿಂದ ಸೋರ್ಸ್ ನಡೀತಾ ಇದೆ ಇದೆಲ್ಲ. ಮೇಡಮ್, ನಾನು ಕೇಳೋದೇ ಇವ್ರಿಗೆ ಒಂದು ಕ್ವಶನ್, ತಲೆನೋವು ಅಂತ. ಇವರು ನಾನು ಕೇಳಿರೋದು ಕ್ವಶನ್ಗೆ 10ನೇ ತರಗತಿ ಕ್ವಶನ್ ಕೇಳಿದ್ರೆ ಒಂದು ಎಕ್ಸಾಂಪಲ್, 12ನೇ ತರಗತಿ ಆನ್ಸರ್ಸ್ ಕೊಟ್ಟವ್ರೆ ಮೇಡಮ್. ನೋಡಿ ಹೆಂಗ್ ಇಂಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾವ್ರೆ.
ಅಂದ್ರೆ ಇವ್ರದ್ದು ಧೈರ್ಯ ಈ ಧೈರ್ಯವನ್ನು ಮಿನಿಸ್ಟರ್ ಸಾಹೇಬ್ರೆ ನೋಡಿ. ಅಲ್ಲ ಈಗ ನೀವು 10ನೇ ತರಗತಿ ಕ್ವಶನ್ ಏನು 12ನೇ ತರಗತಿ ಉತ್ತರ ಏನ್ ಕೊಟ್ಟವ್ರೆ ಮೇಡಮ್. ಇನ್ನೊಂದು ವಿಡಿಯೋನಲ್ಲಿ ಇವ್ರದ್ದು ಈ ಕೇಸ್ಗೆ ಸಂಬಂಧಪಟ್ಟಿದ್ದು ಸುಮಾರಿದೆ, ಇದಕ್ಕೆ ಸಂಬಂಧಪಟ್ಟಿದ್ದು ಹೇಳ್ತೀನಿ, ಬಂದ್ರೆ ಮುಂದಕ್ಕೆ ಹೇಳ್ತೀನಿ. ಎಕ್ಸಾಂಪಲ್ ಇದು ಹೇಳ್ತಾ ಇರೋದು, ಇದು ಉದಾಹರಣೆ ಇರ್ಲಿ. ಇಫ್ ಐ ಆಸ್ಕ್ ಫಾರ್ ದಿ 10th ಕ್ವಶನ್ ದೇ ವಿಲ್ ಪ್ರೊವೈಡ್ ಮಿ 12 ಆನ್ಸರ್ಸ್. ಇದೆಲ್ಲ ಯಾಕೆ ನಡೀತಾ ಐತೆ ಅಂದ್ರೆ ಸುಮಾರು ಹೇಳ್ಕೊಂಡು ಬರ್ತಾ ಇದ್ದೀನಿ ನೋಡಿ. ಇವ್ರದ್ದು ಕಾನ್ಫಿಡೆನ್ಸ್ ಏನಿದೆ ಅಂತ ಹೇಳಿದ್ರೆ ಯಾರು ಏನು ನಮ್ಗೆ ಏನಂತ ಹೇಳಲ್ಲ, ಮಾಡ್ಕೊಳಲ್ಲ, ಅಷ್ಟೊಂದು ಧೈರ್ಯ ಇದೆ. ವೈಲೇಷನ್ ಆಫ್ ಲಾ ಎದುರದೇ ಇಲ್ಲ. ಸಾಮಾನ್ಯ ಜನ ಸ್ವಲ್ಪ ಒಂದು ಕಲ್ತನ ಎಲ್ಲ ಮಾಡ್ಕೊಂಡು ಹೋಗ್ಬಿಡಿ, ಫೋನ್ ಮಾಡಿಸಿ ಟೈಪ್ ಮಾಡಿಸ್ತಾರೆ. ನೀವೇನ್ ಮಾಡ್ತಾ ಇದ್ರಿ ಅದ್ ಬಂದು ಆಚೆ ಬಂದು ಹೇಳಿ, ಆಚೆ ಬಂದು ಹೇಳಿ. ನಾನ್ ನಿಮ್ಮೇಲೆ ಹೇಳಿ ನಾನು ಏನ್ ಸುಖ ಪಡಿತಾ ಇಲ್ಲ ಇಲ್ಲಿ. ನೀವ್ ಏನ್ ಮಾಡಿದಿರಿ ಅದ್ ಹೇಳಿ. 6000 ಸ್ಕ್ವೇರ್ ಮೀಟರ್ಸ್ ಅಂತ ಹೇಳಿದ್ರೆ ಲೆಕ್ಕ ಹಾಕಿ ಮೇಡಮ್, ಸುಮಾರು 5 ಎಕರೆ ಜಾಗ ಅದು. ಹಾರ್ಟ್ ಆಫ್ ದಿ ಸಿಟಿ. ಗೌರ್ಮೆಂಟ್ ರೈಟ್ ಏನಿದೆ ಲೆಕ್ಕ ಹಾಕೊಂಡು ನೋಡಿ ಮೇಡಮ್. ಮಧ್ಯ ಒಂದ್ ಮಾತು ಹೇಳಿಬಿಡ್ತೀನಿ, ಅಲ್ಲೊಂದು ಹೆರಿಟೇಜ್ ಬಿಲ್ಡಿಂಗ್ ಇತ್ತು. 2014 ನಲ್ಲಿ ನೀವು ಡೆಮಾಲಿಷಿಂಗ್ ಮಾಡ್ತೀರಿ. ಜನಕ್ಕೆ ಏನ್ ಹೇಳ್ತೀರಿ ಅಂದ್ರೆ ಪೂರ್ತಿ ಪ್ರೊಪಗಂಡ ಮೈಸೂರಿನಲ್ಲಿ ಏನಿದೆ ಹೆರಿಟೇಜ್ ನವರು ಆಕ್ಯುಪೈ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನೀವು ಡೆಮಾಲಿಷಿಂಗ್ ಮಾಡ್ತೀರಿ. 4 ದಿವಸದಲ್ಲಿ ನೀವು ಎಲ್ಲ ತುಂಬಿಸ್ಬಿಡ್ತೀರಿ ನೀವು ಕಚರ. ಡೆಮಾಲಿಷಿಂಗ್ ಆಗಿರೋದು ಕಚರ. ರಜಾ ಇರ್ತದೆ, ಅವಾಗ ಗೌರ್ಮೆಂಟ್ ರಜಾ ಇರ್ತದೆ ನೋಡಿ. ಇದೆಲ್ಲ ಇದು ಕ್ರೊನಾಲಜಿ. ಇದ್ರ ಬಗ್ಗೆ ಮುಂದಕ್ಕೆ ಹೇಳ್ತೀನಿ ನಾನು, ಇನ್ಶಾಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಈ ಸಂಚಿಕೆಯಲ್ಲಿ 5 ಎಕರೆ ಜಾಗ, ಒಂದಲ್ಲ ಎರಡಲ್ಲ, 5 ಎಕರೆ ಜಾಗದಲ್ಲಿ ಅದು ಕಂಪಲ್ಸರಿ ಇಲ್ಲ ಎಜುಕೇಶನ್ ಇಲ್ಲ ಹೆಲ್ತ್, ಇದಕ್ಕೆ ಯೂಸ್ ಆಗ್ಬೇಕು ಅಂತ ಇದೆ. ಆದ್ರೆ ಇಲ್ಲಿ ಕಮರ್ಷಿಯಲ್ ಕಟ್ಟಬೇಕು ಬಿಲ್ಡಿಂಗ್ ನ ಅನ್ನೋದು ಈಗ ಆಲ್ರೆಡಿ ಹೋಗಿದೆ. ಅದಕ್ಕೆ ಶರೀಫ್ ಸರ್ ತಡೆ ಕೂಡ ತಂದಿಟ್ಟಿದ್ದಾರೆ. ಕ್ಲೋಸ್ ಆಗಿಲ್ಲ, ಈಗ ಅದನ್ನ ಕ್ಲೋಸ್ ಮಾಡಿಸ್ತಾರೆ ಅವರು. ಅದಕ್ಕೂ ಹೋರಾಟವನ್ನ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಅದು ಯಾವ ಮಟ್ಟಕ್ಕೆ ಟ್ವಿಸ್ಟ್ ತಗೊಳುತ್ತೆ ಅಂತ. ಇದನ್ನ ಹೇಳ್ತಾ ಮುಸ್ಲಿಂಗೆ ಮಕ್ಮಲ್ ಶರೀಫರ ಚಾಟಿ ಸಂಚಿಕೆ 20ನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಈಡೆನ್ಸ್ ನ್ಯೂಸ್, ನಿಮ್ಮೊಂದಿಗೆ ನಾವಿದ್ದೇವೆ.